ಸಿಂಹರಾಶಿ ಆರ್ಥಿಕ ದೃಷ್ಟಿಯಿಂದ ಹಣಕಾಸಿನ ವಿಚಾರದಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ದುಡ್ಡು ಕಾಸಿನ ವಿಚಾರ ಬಂದ ತಕ್ಷಣ ಈ ದಿವಸದಲ್ಲಿ ಏನೋ ಅಡ್ಡಿ ಆತಂಕಗಳು, ಅಡೆತಡೆಗಳು ಅಥವಾ ದುಡ್ಡು ಕಾಸಿನ ವಿಚಾರಕ್ಕೆ ಜಗಳ, ಮನಸ್ತಾಪ, ಕೈಯಲ್ಲಿ ಹಣ ಇಲ್ಲದೇ ಇದ್ದಾಗ ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಹೀಗೆ ಏನಾದರೂ ಒಂದು ಘಟಿಸಿ ನಿಮಗೆ ತೊಂದರೆಗೆ ಕಾರಣ ಆಗಬಹುದು ಅನ್ನುವಂಥದ್ದು. ನಿಮ್ಮ ಆಲೋಚನೆಗಳೇ ಬೇರೆ, ನೀವು ಕೆಲಸ ಮಾಡ್ತಕ್ಕಂತಹ ಕಾರ್ಯಕ್ಷೇತ್ರವೇ ಬೇರೆಯಾಗಿರುತ್ತೆ, ಮನೆಯ ವಾತಾವರಣವೇ ಬೇರೆಯಾಗಿರುತ್ತೆ, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಕೆಲಸದ ಸ್ಥಳದಲ್ಲಿ ಏನಾದರೂ ನೆಮ್ಮದಿ ಸಿಕ್ಕತ್ತಾ? ಅದೂ ಇಲ್ಲ. ಮನೆಯಲ್ಲಿ ಏನಾದರೂ ನೆಮ್ಮದಿ ಇದೆಯಾ? ಅಲ್ಲೂ ಇಲ್ಲ. ಮನಸ್ಸಿನ ಆಲೋಚನೆಗಳೇ ಬೇರೆ, ಅಂದುಕೊಂಡಂಥದ್ದು ಯಾವುದೂ ಆಗೋದಿಲ್ಲ. ಶಕ್ತಿಯನ್ನು ಮೀರಿ, ಯೋಗ್ಯತೆಯನ್ನು ಮೀರಿ ಆಲೋಚನೆ ಮಾಡ್ತಕ್ಕಂಥದ್ದು. ಹೀಗೆ ವಿರುದ್ಧವಾದಂತಹ ದಿಕ್ಕಿನಲ್ಲಿ ಪ್ರತಿಯೊಂದು ವಿಷಯವೂ ಕೂಡ ಸಾಗುತ್ತಾ ಇರಬೇಕಾದ್ರೆ ಅವೆಲ್ಲವೂ ಒಟ್ಟಿಗೆ ಸೇರಬೇಕು ಅಂತಂದರೆ ಎಲ್ಲಿ ಸಾಧ್ಯ ಆಗುತ್ತೆ? ಇದನ್ನು ಗಮನಿಸ್ಕೊಳ್ಬೇಕು. ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕಾದಂತಹ ಸಂದರ್ಭಗಳು ಬಂದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆಯಾಗಿ ಅದರಿಂದ ವಂಚಿತರಾಗ್ತೀರಿ. ತನ್ನಿಂದ ತಾನೇ ಅದರಿಂದ ವಿಮುಖರಾಗ್ತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತೀರಿ. ಪದವೀಧರ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ, ಬರೆಯೋದಕ್ಕೆ ಇದು ಯಾವುದಕ್ಕೂ ಸಮಯವೇ ಇರೋದಿಲ್ಲ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರತಕ್ಕಂಥದ್ದು. ಮಾನಸಿಕವಾಗಿ ಭಯ ಹೆಚ್ಚಾಗತ್ತೆ, ಆತಂಕ ಹೆಚ್ಚಾಗತ್ತೆ. ನನಗೇನಾದರೂ ಆಗಿಬಿಟ್ರೆ ಅಂತ. ಏನಾದರೂ ಆಗಿಬಿಟ್ರೆ ಅನ್ನೋದಕ್ಕೆ ಕಾರಣ ಇರಬೇಕಲ್ಲ. ನೀವು ಸರಿಯಾಗಿದ್ದೀರಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಡಿ. ಇಡೀ ಕುಟುಂಬದ ಭವಿಷ್ಯ ಕೆಲವು ಅಂಶಗಳು ನಿಮ್ಮನ್ನು ಅವಲಂಬಿತವಾಗಿರುತ್ತೆ. ಈ ಸೂಕ್ಷ್ಮವನ್ನು ಗಮನಿಸ್ಕೊಳ್ಬೇಕು. ನೀವು ಸರಿಯಾದಂತಹ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ನಡೆದರೆ ಯಾವ ಆತಂಕ, ಭಯ ಬೇಡ ಅನ್ನುವಂಥದ್ದು ಗಮನಿಸ್ಕೊಳ್ಳಿ. ಕೆಟ್ಟ ಶಕುನಗಳು ಅಥವಾ ನಿಮಗೆ ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಹಿಂಸೆಯಾಗ್ತಕ್ಕಂತಹ ಅಧೈರ್ಯವನ್ನು ಉಂಟು ಮಾಡ್ತಕ್ಕಂತಹ ಪ್ರಸಂಗಗಳು ಬರಬಹುದು. ಅದನ್ನೆಲ್ಲ ದಾಟಿ ಮೀರಿ ನೀವು ನಿಂತ್ಕೊಳ್ಬೇಕಾದಂಥದ್ದು. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದವರು ನೀಲಿ ಬಣ್ಣದ ಹೂಗಳನ್ನು ಶನೈಶ್ಚರನಿಗೆ ಅರ್ಪಣೆ ಮಾಡಿ ದೇವಸ್ಥಾನಗಳಿಗೆ ಕೊಡಿ, ಶುಭವಾಗಿ. ಕನ್ಯಾ ರಾಶಿ ಈ ದಿವಸ ನವವಿವಾಹಿತರಿಗೆ, ಈ ಅನತಿ ದೂರದಲ್ಲಿ ಮದುವೆ ಆದಂತಹ ಕೆಲವು ದಂಪತಿಗಳಿಗೆ ಶುಭವಾದಂತಹ ದಿವಸ ಇದು. ನಿಮ್ಮ ಮಾನಸಿಕವಾದಂತಹ ಕೆಲವು ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಮನಃಪೂರ್ವಕವಾಗಿ ಮನಸ್ಸನ್ನು ಬಿಚ್ಚಿ ಮಾತಾಡಲಿಕ್ಕೆ ಅವಕಾಶಗಳಾಗತ್ತೆ. ಇರತಕ್ಕಂತಹ ಸಮಸ್ಯೆಗಳು, ಗೊಂದಲಗಳು, ಸವಾಲುಗಳು ಇವೆಲ್ಲವನ್ನು ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಹಿಡ್ಕೊಳ್ತಕ್ಕಂತಹ ಸಮಯ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಎರಡನೆಯ ಮದುವೆ ಆದಂಥವರಿಗೆ ಹಲವಾರು ವಿಚಾರಗಳಲ್ಲಿ ಅನುಮಾನ ಪ್ರಾರಂಭವಾಗತ್ತೆ. ಅದು ವಿರಸಕ್ಕೆ ಕಾರಣವಾಗುತ್ತೆ. ಮಾನಸಿಕವಾದಂತಹ ದೊಡ್ಡ ದೌರ್ಬಲ್ಯ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಅಕಸ್ಮಾತ್ತಾಗಿ ಕಾಲಿಗೆ ಪೆಟ್ಟು ಬೀಳತಕ್ಕಂಥದ್ದು, ತೊಂದರೆಯನ್ನು ಅನುಭವಿಸ್ತೀರಿ. ಮಕ್ಕಳ ವಿಚಾರದಲ್ಲಿ ತಾತ್ಸಾರವನ್ನು ಮಾಡಬೇಡಿ. ಮಕ್ಕಳಿಗಿನ್ನೂ ಏನೂ ಗೊತ್ತಾಗೋದಿಲ್ಲ, ಅವರ ಪಾಡಿಗೆ ಅವರಿದ್ದಾರೆ ಅನ್ನುವಂತಹ ಈ ಧೋರಣೆ, ತಾತ್ಸಾರದ ಮಾತು ಮುಂದಿನ ದಿನಮಾನದಲ್ಲಿ ನಿಮ್ಮ ಮರ್ಯಾದೆಯನ್ನು ಕಳೀತಕ್ಕಂಥದ್ದಾಗತ್ತೆ. ಆ ವಯಸ್ಸಿಗೆ ಅನುಗುಣವಾಗಿ ಅವರ ನಡೆ, ನುಡಿ, ಆಚಾರ, ವಿಚಾರ, ಅವರಿಗೆ ಸಂಸ್ಕಾರ ಇವೆಲ್ಲ ಸರಿಯಾಗಿದೆಯಾ ಅಂತ ಹೇಳಿ ಗಮನಿಸಬೇಕಾದಂಥದ್ದು ಅತಿ ಮುಖ್ಯವಾಗತ್ತೆ. ನೆರೆ ಹೊರೆಯವರು ನಿಮಗೆ ಸಹಾಯ ಮಾಡ್ತಕ್ಕಂತಹ ಒಂದು ಸೋಗಿನಲ್ಲಿ ಅಥವಾ ರೂಪದಲ್ಲಿ ನಿಮಗೆ ಮೋಸವನ್ನು ಮಾಡ್ಬೋದು. ನಿಮ್ಮ ದೌರ್ಬಲ್ಯಗಳನ್ನು ತಿಳ್ಕೊಂಡು ನಿಮಗೆ ತೊಂದರೆಯನ್ನು ಮಾಡಬಹುದು. ಎಚ್ಚರಿಕೆ ವಹಿಸಿ. ಹಿರಿಯರನ್ನು, ಪೋಷಕರನ್ನು ನೋಡ್ತಕ್ಕಂತಹ ತವಕ ನಿಮಗೆ ಹೆಚ್ಚಾಗ್ಬೋದು. ಮನೆಯಿಂದ ಎಲ್ಲೋ ದೂರದಲ್ಲಿರ್ತೀರಿ, ದೊಡ್ಡವರನ್ನು ನಾನು ನೋಡಬೇಕು, ಅವ್ರನ್ನ ಒಂದು ಸಾರಿ ಆದರೂ ಮಾತಾಡಿಸ್ಬೇಕು ಅಂತಕ್ಕಂತಹ ಒಂದು ಮನಸ್ಸಿನ ತುಡಿತ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ತುಲಾರಾಶಿ ನಿಮ್ಮ ವೃತ್ತಿಗೆ, ನೌಕರಿಗೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕವಾದಂತಹ ಆಸಕ್ತಿಯಿಂದ ತಂತ್ರಜ್ಞಾನದ ಮರೆಯನ್ನು ಹೋಗ್ತೀರಿ. ಅಂತಹ ತಂತ್ರಜ್ಞಾನದಿಂದ ನಿಮಗೆ ಒಂದಷ್ಟು ಸಮಾಧಾನ ಸಿಕ್ಕತ್ತೆ, ಲಾಭವಾಗತ್ತೆ ಅನ್ನುವಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗಾವಣೆಯ ಭಯ, ನಾವು ಏನೋ ತಪ್ಪನ್ನು ಮಾಡಿದ್ದೀವಿ, ಈ ತಪ್ಪಿಗೆ ನಮಗೆ ಶಿಕ್ಷೆಯೋ ಅಥವಾ ಈ ತಪ್ಪಿಗೆ ನಾವು ಅನುಭವಿಸಬೇಕಾದಂತಹ ಯಾವುದೋ ಒಂದು ಸಮಸ್ಯೆಯೋ
ಆಗತ್ತೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಆತಂಕವಾಗುತ್ತೆ. ನಿಮ್ಮ ಶಕ್ತಿ, ಸಾಮರ್ಥ್ಯ, ಹಣ ಎಲ್ಲವನ್ನ ಖರ್ಚು ಮಾಡಿ ಯಾರು ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದೀರಿ ಅವರಿಗೆ ಅಶುಭವಾದಂತಹ ದಿವಸ. ಎಲ್ಲವೂ ವಿಚಾರಣೆಗೆ ಬರುತ್ತೆ. ಸತ್ಯಾಂಶ ಬಯಲಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಏನೆಲ್ಲ ಮುಚ್ಚಿಟ್ಟಿದ್ದೀರಿ, ಏನೆಲ್ಲ ಸುಳ್ಳುಗಳನ್ನು ಹೇಳಿದ್ದೀರಿ ಅದು ಹೊರಗೆ ಬರ್ತಕ್ಕಂಥದ್ದು ಆಗಬಹುದು. ನ್ಯಾಯಾಲಯದಲ್ಲಿ ಕೆಲಸಗಳಿದ್ದರೆ ಅದು ಇತ್ಯರ್ಥವಾಗದಲೇ ಸಮಸ್ಯೆ ಆಗುತ್ತೆ. ಚಿಕ್ಕ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಕ್ಕಂಥವರಿಗೆ ಮಾತ್ರ ಲಾಭ ಗಳಿಸಲಿಕ್ಕೆ ಅವಕಾಶ ಇದೆ. ಹಾವಿನಿಂದ ತೊಂದರೆಯಾಗಬಹುದು. ವಿಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪದಾರ್ಥ ನಿಮಗೆ ತೊಂದರೆಯನ್ನು ಮಾಡಬಹುದು. ಜಾಗೃತೆಯಾಗಿರಿ. ಅದರಿಂದ ಶರೀರಕ್ಕೆ ನಷ್ಟ ಆಗ್ತಕ್ಕಂತಹ ಸೂಚನೆ. ಅಷ್ಟಕುಲ ನಾಗೇಂದ್ರರನ್ನು ಪ್ರಾರ್ಥನೆ ಮಾಡಿ ಆ ಸರ್ಪ ಅಥವಾ ನಾಗೇಂದ್ರ ನಿಮಗೆ ರಕ್ಷಣೆಯನ್ನು ನೀಡಲಿ. ಶುಭವಾಗಿ. ವೃಶ್ಚಿಕ ರಾಶಿ ಪುಸ್ತಕ ಪ್ರೇಮಿಗಳಿಗೆ, ಸಾಹಿತ್ಯಾಭಿಮಾನಿಗಳಿಗೆ ಶುಭವಾದಂತಹ ದಿವಸ. ಪುಸ್ತಕದ ಪ್ರಭಾವ ನಿಮ್ಮ ಮನಸ್ಸನ್ನು, ನಿಮ್ಮ ಜೀವನದ ಶೈಲಿಯನ್ನು ಪೂರ್ಣವಾಗಿ ಆವರಿಸ್ತಕ್ಕಂತಹ ದಿವಸ. ಯಾವುದೋ ಒಂದು ಘಟನೆ ನೀವು ಅಭ್ಯಾಸ ಮಾಡುವಾಗ, ಓದುವಾಗ ನಿಮಗೆ ಘಟಿಸಿದ್ದು ಈ ಪುಸ್ತಕದಲ್ಲಿ ದಾಖಲೆ ಆಗಿದೆ ಅಂತಾದರೆ ಅದು ನನ್ನ ಜೀವನಕ್ಕೆ ಸಂಬಂಧಿಯಾದಂತಹ ವಿಷಯ ಅನ್ನುವಷ್ಟರ ಮಟ್ಟಿನ ಆಳಕ್ಕೆ ನೀವಿಳಿದು ಅದನ್ನು ಗಮನದಲ್ಲಿ ಇಟ್ಕೊಳ್ಳುವಂಥದ್ದಾಗತ್ತೆ. ಅದು ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಜಗತ್ತಿನ ಒಳಿತಿಗೆ ಬೇಕು ಬೇಡಗಳನ್ನು ಆಲೋಚನೆ ಮಾಡ್ತಕ್ಕಂತಹ ಮನಃಪರಿವರ್ತನೆ ನಿಮ್ಮಲ್ಲಿ ಆಗ್ತಕ್ಕಂಥದ್ದು. ಮನೆಯ ಹತ್ತಿರದಲ್ಲಿ ಬೆಂಕಿಯ ಅವಘಡ ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಬೆಂಕಿಯ ಅವಘಡ ಕಾಣಿಸ್ಕೊಳ್ಳಬಹುದು ಅಂತಕ್ಕಂಥದ್ದು. ಯಾವುದೇ ರೀತಿಯ ಅಪೇಕ್ಷೆ ಇಲ್ಲದೆ ಸಹಾಯವನ್ನು ಬೇರೆಯವರಿಗೆ ಮಾಡ್ತಕ್ಕಂತಹ ಸ್ವಭಾವ ನಿಮ್ಮದಾಗಬೇಕು. ಆಗ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಸಿಕ್ಕುವಂಥದ್ದು. ಜೀವನದಲ್ಲಿ ಜುಗುಪ್ಸೆ ಆಗಲಿ, ವೈರಾಗ್ಯ ಆಗಲಿ ಕಾಡುವುದಕ್ಕೆ ಪ್ರಾರಂಭ ಆಗತ್ತೆ ಅಂತ ಅರ್ಥ. ಅಂತಹ ವೈರಾಗ್ಯ ಸ್ವಾಭಾವಿಕವಾಗಿದ್ದರೆ ಅದಕ್ಕೆ ಬೆಲೆ ಹೆಚ್ಚಾಗ್ತಕ್ಕಂಥದ್ದು. ಜೀವನ ಇಷ್ಟೇ ಅಂತಕ್ಕಂತಹ ನಿರ್ಧಾರವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ತಾಳ್ಮೆ ಇರಲಿ. ವಯಸ್ಸಿಗನುಗುಣವಾದಂತಹ ಆಲೋಚನೆಗಳು ಬಂದರೆ ಅದು ನಿರ್ಧಾರಕ್ಕೆ ಯೋಗ್ಯವಾದಂಥದ್ದಾಗಿರುತ್ತೆ. ಅದನ್ನು ಮೀರಿದರೆ ಅದು ಎಲ್ಲ ರೀತಿಯಿಂದಲೂ ಕೂಡ ವಿರುದ್ಧವಾದಂಥದ್ದು. ಬೆಳಗಿನ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಬ್ರಹ್ಮಸ್ವರೂಪ ಮುದಯೇ ಅಂದರೆ ಉದಯವಾಗ್ತಾ ಇರತಕ್ಕಂತಹ ಸೂರ್ಯ ಬ್ರಹ್ಮನಿಗೆ ಸಮಾನ ಅಥವಾ ಆ ಬ್ರಹ್ಮತ್ವ ಅಂತಕ್ಕಂಥದ್ದು ಆ ಸೂರ್ಯನಲ್ಲಿ ಇರುತ್ತೆ ಅಂತ ಅರ್ಥ. ಅಂತಹ ಸೂರ್ಯನನ್ನು ಪ್ರಾರ್ಥನೆ ಮಾಡಿದರೆ ಆ ಸೂರ್ಯನಾರಾಯಣನಿಂದ ಸಿಕ್ತಕ್ಕಂತಹ ರಕ್ಷಾ ಕವಚ ನಿಮ್ಮದಾಗತ್ತೆ. ಶುಭವಾಗಿ.